ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಕವಿ ಮನಸ್ಸುಗಳು, ನಾನು ವಾಚಿಸಲಿರುವಂತಹ ಕವನದ ಶೀರ್ಷಿಕೆ ಮೌನ ಸಂಘರ್ಷದ ಖಂಡಕಾವ್ಯ. ಅಮ್ಮ ಮುದಿಯಾಗಿದ್ದಾಳೆ. ಅನುಭವ ಸಾಗರದಲ್ಲಿ ಅದ್ದ ಜನಪದ ಗೀತೆಯಂತೆ ತಾನು ಹಾಡಿದ ಹಾಡಲ್ಲೇ ಸಮಸ್ತ ಪದಗಳ ಒಗ್ಗೂಡಿಸಿ ಊರುಗೋಲಿನೊಂದಿಗೆ ನಡೆಯುತ್ತಿದ್ದಾಳೆ. ಪಾಪ, ಇತ್ತೀಚೆಗೆ ಕಣ್ಣು ಕಾಣಿಸುವುದಿಲ್ಲ. ನನ್ನ ಮಗಳು ಅವಳೇನಿದ್ದರೂ ಕಂಪ್ಯೂಟರ್ನೊಳಗೆ, ಟಚ್ ಸ್ಕ್ರೀನಿನೊಳಗೆ, ಸಿನಿಮಾ ಹಾಡಿನೊಳಗೆ ಅಪಕ್ವ ಮಾಹಿತಿಯಲ್ಲೇ ಯೌವನವ ಸ್ವಾಗತಿಸುತ್ತಿದ್ದಾಳೆ. ಹೌದು, ಹರೆಯಕ್ಕೆ ನೆಲ ಕಾಣದು. ಸಂಸ್ಕೃತಿ ಅನ್ನುವುದು ಹುಟ್ಟಿನಿಂದಲ್ಲ, ಅದು ಬರಬೇಕು ಕಲಿಕೆಯೊಂದಿಗೆ ಎಂಬುದು ಅಮ್ಮನ ಅಭಿಮತ. ನನ್ನದೂ ಇದೆ ಸಹಮತ. ಸರ್ವರ ಅನುಭವದ ಗಣಿಯಾದ ಅಮ್ಮನೊಂದಿಗೆ ಮಗಳ ಸೆಲ್ಫಿಗೆ ಕಣ್ಣರಳಿಸಿ ನಕ್ಕವಳು. ನನ್ನಮ್ಮನಿಗೂ ನನ್ನ ಮಗಳಿಗೂ ಏನೋ ಒಂದು ಅಂತರ. ಗೊತ್ತಿದ್ದು ಸೇತುವೆ ಕಟ್ಟಲಾರದ ಮರುಕವಿದೆ ನನ್ನಲ್ಲಿ. ಕೈಯಳಿಕೆಗೆ ಎಷ್ಟು ರುಚಿ ಇದೆ ಎಂಬ ಅಮ್ಮನ ಮಾತಿಗೆ ಆನ್ಲೈನಲ್ಲೇ ಆದೇಶ ನೀಡಿದರಾಯಿತು, ಬಾಗಿಲು ತೆರೆದಿಟ್ಟರಾಯಿತು ಎನ್ನುವ ಮಗಳ ತುಂಟ ನಗೆಗೆ ಯಾವ ಪಕ್ಷದ ಸಾರಥ್ಯ ವಹಿಸುವೆ ಎಂಬ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿಲ್ಲ. ಹೌದು, ನನ್ನಮ್ಮ ಬದುಕಿದ್ದು ಸೂರ್ಯನ ಎದುರಿಸಲಾರದ ಪಾರಿಜಾತ ಹೂವಾಗಿ ಅಲ್ಲ, ಜೀವನದ ಎಲ್ಲ ಕಷ್ಟಗಳ ನುಂಗಿ ಎಲ್ಲವನ್ನು ಎದುರಿಸುವ ಕಾಗದದ ಹೂವಾಗಿ. 4 ಮಕ್ಕಳನ್ನು ಪಡೆದು ಒಬ್ಬೊಬ್ಬರನ್ನೇ ದಡ ಸೇರಿಸಿದ ದೋಣಿಯಾದಾಕೆ. ನನಗೂ ಇರುವ ಒಬ್ಬಳೇ ಮಗಳನ್ನು ಸಾಕುವ ಅವ್ಯಕ್ತ ಹೆದರಿಕೆ. ಓದಬೇಕಾದರೆ ಕಂಪ್ಯೂಟರ್ ಇರಲೇಬೇಕು ಎಂದು ಒಪ್ಪಿಸಿದಾಕೆ. ನಾನು ನನ್ನ ಜ್ಞಾನ ತೃಷೆಗೋಸ್ಕರ ಅಮ್ಮನನ್ನು ಕಾಡಿ ಬೇಡಿ ಶಾಲೆ ಮೆಟ್ಟಿಲು ಹತ್ತಿದವಳು. ಜೊತೆಗೆ ಅಮ್ಮನ ಬದುಕುವ ಬಗೆಯ ಪಾಠವನ್ನು ತಲೆಗೆ ತುಂಬಿಸಿಕೊಂಡವಳು. ಮೌನದಲ್ಲೇ ಅಮ್ಮನನ್ನು ಗುರು ಎಂದು ಒಪ್ಪಿಕೊಂಡವಳು. ಈಗ ಮನೆ ಹಿಂದಿನಂತಿಲ್ಲ. ಹೊಸ ಬೇರಿಗೂ ಹಳೆ ಬೇರಿಗೂ ಹೊಂದಿಕೆ ಇಲ್ಲ. ಕಾಲೇಜು ಎಂದು ಮುಂಜಾನೆ 8ಕ್ಕೆ ಮನೆ ಬಿಟ್ಟರೆ ಕಂಪ್ಯೂಟರ್ ಕರಾಟೆ ಎಂದು ರಾತ್ರಿ 8ಕ್ಕೆ ಮನೆ ಸೇರುವ ಮೊಮ್ಮಗಳ ಬಗ್ಗೆ ಅಜ್ಜಿಯ ಶೀತಲ ಸಮರ. ಕಾಲಕ್ಕೆ ಹೊಂದಿಕೊಳ್ಳಲಾಗದ ನನ್ನ ಅಮ್ಮ, ಅಮ್ಮನಿಗೆ ಹೊಂದಿಕೊಳ್ಳಲಾಗದ ನನ್ನ ಮಗಳು. ಹೌದು, ಇದು ನನ್ನ ಮನೆಯ ಕಥೆಯಲ್ಲ, ಅಲ್ಲಲ್ಲಿ ಹುಟ್ಟುವ ಮತ್ತು ಎಂದೂ ಮುಗಿಯದ ಮೌನ ಸಂಘರ್ಷದ ಖಂಡಕಾವ್ಯ. ಅವಕಾಶಕ್ಕಾಗಿ ಧನ್ಯವಾದ.